ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮೊದಲಿಗೆ ಹೆಡ್ಲೈನ್ಸ್. SIT ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಸುಳ್ಳಿನ ಕೋಟೆ ಛಿದ್ರ. ಸುಜಾತ ಚಿನ್ನಯ್ಯ ತಿಮರೋಡಿ ಗ್ಯಾಂಗ್ ಪಟ್ಟಾ ಬಯಲು. ರೀ ಓಪನ್ ಆಗುತ್ತಾ ಸೌಜನ್ಯ ಕೇಸ್? ಯೂಟ್ಯೂಬರ್ ಸಮೀರ್ಗೆ ಇಂದು ಮತ್ತೆ ಪೊಲೀಸರ ಡ್ರಿಲ್. AI ವಿಡಿಯೋಗೆ ಬಳಸಿದ್ದ ಕಂಪ್ಯೂಟರ್ ಜಪ್ತಿ ಸಾಧ್ಯತೆ. ಆತ SIT ಯಿಂದ ಸುಜಾತ ಚಿನ್ನಯ್ಯ ವಿಚಾರಣೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಗೊತ್ತಿದ್ದು DKಶಿ ಸುಮ್ಮನಿದ್ದಿದ್ದು ಯಾಕೆ? ಕಣ್ಣಿಗೆ ಬಾಯಿಗೆ ಬಟ್ಟೆ ಕಟ್ಟಿಕೊಂಡಿದ್ರ? DCM ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ಬಾಣ. ಮಳೆರಾಯನ ಅಬ್ಬರಕ್ಕೆ ಕೊಚ್ಚಿ ಹೋದ ಕಲ್ಯಾಣ ಕರ್ನಾಟಕ. ಹಳ್ಳಗಳು ಕೋಡಿ ಬಿದ್ದು ಸೇತುವೆಗಳು ಜಲಾವೃತ. ಕೆರೆಯಂತಾದ ಗದ್ದೆಗಳಲ್ಲಿ ನಿಂತು ಅನ್ನದಾತರ ಗೋಳಾಟ. ಜಪಾನ್ಗೆ ಆಗಮಿಸಿದ ಪ್ರಧಾನಿ ಮೋದಿ ಗಾಯತ್ರಿ ಮಂತ್ರದೊಂದಿಗೆ ಅದ್ದೂರಿ ಸ್ವಾಗತ. 15ನೇ ದ್ವಿಪಕ್ಷೀಯ ಸಮ್ಮೇಳನದಲ್ಲಿ ಭಾಗಿ. SIT ತನಿಖೆಯಲ್ಲಿ ಈ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರವಾಗಿದೆ. ಸುಜಾತ ಭಟ್ ಅಸಲಿ ವಿಚಾರವೂ ಕೂಡ ಬಯಲಾಗಿದೆ. ಚಿನ್ನಯ್ಯ ಯಾರು? ಚಿನ್ನಯ್ಯ ಏನ್ ಮಾಡಿದ್ದ? ಚಿನ್ನಯ್ಯ ಹಿಂದೆ ಇರೋರು ಯಾರು? ಚಿನ್ನಯ್ಯ ಸುಳ್ಳಿನ ಕೋಟೆ ಏನು? ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ? ಅವರು ಹೆಣೆದಂಥ ಷಡ್ಯಂತ್ರ ಏನು? ಎಲ್ಲವೂ ಕೂಡ SIT ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದಾಗಿ ಬಟ್ಟ ಬಯಲಾಗ್ತಾ ಇದೆ. ತಾವು ಸೇಫ್ ಆಗೋದಕ್ಕೆ ಹೋಗಿ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಬಲಿಪಶು ಮಾಡ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಈಗ ಈ ಚಿನ್ನಯ್ಯ ಮತ್ತೆ ಈ ಬುರುಡೆ ಗ್ಯಾಂಗ್ ಇತ್ತಲ್ಲ, ಇವರಿಬ್ಬರ ನಡುವಿನ ಈ ವೈಮನಸ್ಸು, ಇವರಿಬ್ಬರ ನಡುವಿನ ಈ ವೈರುಧ್ಯ. ಸುಜಾತ ಚಿನ್ನಯ್ಯ ತಿಮರೋಡಿ ಗ್ಯಾಂಗ್ ಮುಖ ಈಗ ತೆರೆದುಕೊಂಡಿದೆ. ತಾವು ಸೇಫ್ ಆಗೋದಕ್ಕೆ ಚಿನ್ನಯ್ಯನನ್ನ ಬಲಿ ಮಾಡ್ತಾ ಈ ಗ್ಯಾಂಗ್. SIT ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರವಾಗಿದೆ. SIT ಅಧಿಕಾರಿಗಳು ನಿರಂತರವಾಗಿ ಈ ಪ್ರಕರಣದ ಆಳ ಅಗಲವನ್ನು ತನಿಖೆ ಮಾಡಿ ಆದ ನಂತರ ಈ ಷಡ್ಯಂತ್ರದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದೆ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವನ್ನೇ ಇವರು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿಯೆಲ್ಲ ಅಪಪ್ರಚಾರವನ್ನು ಮಾಡೋ ಮೂಲಕ ಕಪ್ಪು ಚುಕ್ಕೆಯನ್ನು ತರುವಂಥ ಪ್ರಯತ್ನ ಮಾಡಿದರು. ಅದಕ್ಕಾಗಿ ಇವರ ಕೆಲವಾರು ತಿಂಗಳುಗಳ ತಯಾರಿಯೂ ಕೂಡ ಇತ್ತು ಅನ್ನುವಂಥ ಎಲ್ಲ ಸ್ಫೋಟಕ ವಿಚಾರಗಳು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಇವತ್ತೂ ಸಹ ಯೂಟ್ಯೂಬರ್ MD ಸಮೀರ್ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಗೆ ಬರುವಂತೆ ಸಮೀರ್ಗೆ ಪೊಲೀಸರು ಬುಲಾವ್ ನೀಡಿದ್ದಾರೆ. AI ವಿಡಿಯೋವನ್ನು ಬಳಸಿಕೊಂಡು ಈತ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ದಾನೆ ಅನ್ನೋದರ ಬಗ್ಗೆ ಎಲ್ಲ ಸಾಕ್ಷಿಗಳು ಸಿಕ್ಕಿದ್ದಾವೆ. ಹೀಗಾಗಿ ಆತ ಬಳಸಿದ್ದ ಸಿಸ್ಟಮ್ ಮೊಬೈಲನ್ನು ಸೀಸ್ ಮಾಡುವಂಥ ಸಾಧ್ಯತೆ ಇದೆ. ಡಿವೈಸ್ ಮೊಬೈಲ್ ತರಲು ಪೊಲೀಸರು ಸೂಚಿಸಿದ್ದಾರೆ. 3ನೇ ದಿನ ಸಮೀರ್ ವಿರುದ್ಧದ 3 ಕೇಸ್ಗಳ ವಿಚಾರಣೆಯನ್ನು ಇವತ್ತು SIT ಅಧಿಕಾರಿಗಳು ಮಾಡ್ತಾರೆ. ಇವತ್ತು 3ನೇ ದಿನ ಸಮೀರ್ ವಿರುದ್ಧ ಇವತ್ತು ವಿಚಾರಣೆ.
SIT ಅಧಿಕಾರಿಗಳು ಇವತ್ತು ಸಮೀರ್ನಿಗೆ ನಿರಂತರವಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಆತ ಬಳಸಿದಂಥ AI ವಿಡಿಯೋದ ಕೆಲವು ಡಿವೈಸ್ಗಳಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಇವತ್ತು ತರೋದಕ್ಕೆ ಹೇಳಿದ್ದಾರೆ. ಆ ಸಂಬಂಧ ಇವತ್ತು ಆತನನ್ನು ವಿಚಾರಣೆ ಮಾಡ್ತಾರೆ. ಸದ್ಯಕ್ಕೆ ಆತನ ವಿಚಾರಣೆಯಲ್ಲಿ ಆತ ನಿಜವಾಗಿಯೂ ಕೂಡ ಷಡ್ಯಂತ್ರವನ್ನು ಮಾಡಿರೋದು ಹೌದಾಗಿದ್ರೆ ಷಡ್ಯಂತ್ರದ ಎಲ್ಲ ಭಾಗವೂ ಕೂಡ ತೆರೆದುಕೊಳ್ಳುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯ MD ಸಮೀರ್ನಿಗೆ ಇವತ್ತು SIT ಅಧಿಕಾರಿಗಳು ಕೆಲವು ದಾಖಲೆಗಳನ್ನು ತಮ್ಮ ಲ್ಯಾಪ್ಟಾಪ್ ಮತ್ತು ಕೆಲವು AI ಸಿಸ್ಟಮ್ಗಳನ್ನು ತರೋದಕ್ಕೆ ಹೇಳಿದಾರಂತೆ. ಸದ್ಯಕ್ಕೆ ಏನು ವಿವರ ಇದೆ ಈ ಹೊತ್ತಿಗೆ ದಿನೇಶ್? ರಂಜಿತ್, ಏನು ಬೆಳ್ತಂಗಡಿಯ ಪೊಲೀಸರು ಈಗಾಗಲೇ 2 ದಿನಗಳ ಕಾಲ, ಅಂದರೆ ಈ ಹಿಂದೆ 2 ದಿನಗಳ ಕಾಲ MD ಸಮೀರ್ನ ವಿಚಾರಣೆ ನಡೆಸಿದ್ರು. ಅಂದರೆ ಆತನ ವಿಡಿಯೋಗೆ ಸಂಬಂಧಿಸಿದಂತೆ ತೀವ್ರವಾದಂಥ ವಿಚಾರಣೆ 2 ದಿನಗಳ ವಿಚಾರಣೆ ಆಗಿತ್ತು. ಆ ಬಳಿಕ ಆತನನ್ನು ಮುಂದೆ ನಾವು ಕರೆದಾಗ ಬರಬೇಕು ಅನ್ನುವಂಥ ಸೂಚನೆ ನೀಡಿ ಕಳುಹಿಸಿದ್ರು. ಇವತ್ತು ಮತ್ತೆ ಆತನಿಗೆ ಬುಲಾವ್ ನೀಡಿರುವಂಥದ್ದು, ಇವತ್ತು ಮತ್ತೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಪೊಲೀಸರು ತಿಳಿಸಿರುವಂಥದ್ದು. ಹೀಗಾಗಿ ಆತ 10 ಗಂಟೆಗೆ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಪೊಲೀಸರು ಕೂಡ 10 ಗಂಟೆಗೆ ಬರಲೇಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಆತ 10 ಗಂಟೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇದರ ಜೊತೆಗೆ ಅಂದರೆ ಮೊನ್ನೆ ಭಾಳಷ್ಟು ವಿಚಾರಣೆಗಳು ಸಾಗಿತ್ತು. ಅಂದರೆ ಆತನ ಮೂಲದ ಬಗ್ಗೆ ಆಗಿರ್ಬೋದು, ಜೊತೆಗೆ ಆ ಒಂದು ಯೂಟ್ಯೂಬ್ ಚಾನಲ್ನ ಬಗ್ಗೆ ಆಗಿರ್ಬೋದು, ಮತ್ತು ಆ ಯೂಟ್ಯೂಬ್ ಚಾನಲ್ನ ಇನ್ಕಮ್ ಬಗ್ಗೆ, ಮತ್ತು ಬೇರೆ ಯಾರಾದರೂ ಯೂಟ್ಯೂಬ್ ಚಾನಲ್ಗೆ ಫಂಡಿಂಗ್ ಮಾಡಿದ್ದಾರೆ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿತ್ತು. ಅದರ ಜೊತೆ ಅದಕ್ಕೆ ಸಾಕ್ಷಿಗಳನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳಿದ್ರು. ಇವತ್ತು ಮತ್ತೆ ಆತನನ್ನು ವಿಚಾರಣೆಗೆ ಕರೆದಿರುವಂಥದ್ದು ಬೆಳ್ತಂಗಡಿ ಠಾಣಾ ಪೊಲೀಸರು. ಇವತ್ತು ಆತ ಮತ್ತೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಇವತ್ತು ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ವಿಡಿಯೋಗೆ ಸಂಬಂಧಿಸಿದಂತೆ, ಅಂದರೆ ಆತ 23 ನಿಮಿಷಗಳ ವಿಡಿಯೋ ಮಾಡಿದ್ದ, ಅದರ ವಿರುದ್ಧ ಆಕ್ರೋಶ ಕೇಳಿ ಬಂದಿತ್ತು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಹೀಗಾಗಿ ಆ ಒಂದು ವಿಡಿಯೋ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ವಸ್ತುಗಳಂತೆ ಆ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡಿದಂಥ ಕ್ಯಾಮರಾ ಆಗಿರ್ಬೋದು, ಅದನ್ನು ಅಪ್ಲೋಡ್ ಮಾಡಿದಂಥ ಸಿಸ್ಟಮ್ ಆಗಿರ್ಬೋದು, ಜೊತೆಗೆ ಅದಕ್ಕೆ ಆ ಒಂದು ಈ ವಿಡಿಯೋಗೆ ಬಳಸಿದಂಥ ಇತರ ಉಪಕರಣಗಳೇನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ತರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಹಾಗಾಗಿ ಆತ ಇವತ್ತು ಅದನ್ನು ತರುವಂಥ ಸಾಧ್ಯತೆ ಇದೆ. ಜೊತೆಗೆ ಅದನ್ನು ಬೆಳ್ತಂಗಡಿ ಪೊಲೀಸರು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಆತನ ಕುರಿತಾದಂಥ ಇನ್ನೊಂದಷ್ಟು ವಿಚಾರಣೆಗಳು ಕೂಡ ಇವತ್ತು ಸಾಗಲಿಕ್ಕೆ ಇರುವಂಥದ್ದು. ಇವತ್ತು ಬೇರೆ ಬೇರೆ ರೀತಿಯಾದಂಥ ವಿಚಾರಣೆಯನ್ನು ಬೆಳ್ತಂಗಡಿ ಪೊಲೀಸರು ಮಾಡಲಿಕ್ಕೆ ಇರುವಂಥದ್ದು. ಪ್ರಮುಖವಾಗಿ 3 ಪ್ರಕರಣಕ್ಕೆ ಸಂಬಂಧಿಸಿದಂಥ ವಿಡಿಯೋ ವಿಚಾರಣೆ ಇರುವಂಥದ್ದು. ಒಂದು ಪ್ರಕರಣ ಏನಂದರೆ ಅದೊಂದು AI ವಿಡಿಯೋ ಏನಿತ್ತಲ್ಲ ಅದಕ್ಕೆ ಸಂಬಂಧಿಸಿದಂಥ ವಿಚಾರಣೆ. ಜೊತೆಗೆ ಮತ್ತೊಂದು ಬೆನಕ ಹಾಸ್ಪಿಟಲ್ನಲ್ಲಿ ನಡೆದಂಥ ಒಂದು ಗಲಾಟೆಗೆ ಸಂಬಂಧಿಸಿದಂಥ ವಿಚಾರಣೆ. ಜೊತೆಗೆ ಖಾಸಗಿ ಚಾನಲ್ನ ಕ್ಯಾಮರಾಮನ್ ಮತ್ತು ವರದಿಗಾರನಿಗೆ ಹಲ್ಲೆ ನಡೆಸಿದಂಥ ವಿಚಾರವಾಗಿ ಕೂಡ ಆತನ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು. ಹೀಗಾಗಿ 3 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಚಾರಣೆ ಇವತ್ತು ಕೂಡ ಮುಂದುವರಿಲಿರುವಂಥದ್ದು. ಇನ್ನೇನು 10 ಗಂಟೆ ಸುಮಾರಿಗೆ ಆತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ರಂಜಿತ್, ದಿನೇಶ, ಭಾರಿ ಪ್ರಮುಖವಾಗಿ ಈಗ ಈ SIT ಮುಂದೆ ಚಿನ್ನಯ್ಯ ಹೇಳಿದಂಥ ವಿಚಾರಗಳಿದೆಯಲ್ಲ, ಇದನ್ನೆಲ್ಲ ನೋಡಿದಾಗ ಈ ಚಿನ್ನಯ್ಯನನ್ನು ಬಲಿಪಶು ಮಾಡಿದ್ರ ಈ ಬುರುಡೆ ಗ್ಯಾಂಗ್ ಅನ್ನುವ ಅನುಮಾನವೂ ಕೂಡ ಕಾಣಿಸ್ತಾ ಇದೆ. ಈ ಸಂಬಂಧ SIT ಅಧಿಕಾರಿಗಳು ಏನೇನು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಈ ಬುರುಡೆ ಗ್ಯಾಂಗ್ ಚಿನ್ನಯ್ಯನನ್ನ ಹೇಗೆ ಬಲಿಪಶು ಮಾಡಿದೆ ಇದರಲ್ಲಿ ದಿನೇಶ್? ಹೌದು, ಈ ರೀತಿಯಾದಂಥ ಸುದ್ದಿಗಳು ಇರುವಂಥದ್ದು. ಅಂದರೆ ಅವರ ನಡುವೆ ಒಂದಷ್ಟು ಮನಸ್ತಾಪಗಳು ಈಗ ಹುಟ್ಟಿಕೊಂಡಿರುವಂಥದ್ದು. ಚಿನ್ನಯ್ಯ ಮತ್ತು ಆ ಒಂದು ತಂಡ ಏನಿದೆ ಅದರ ನಡುವೆ ಒಂದಷ್ಟು ಮನಸ್ತಾಪಗಳು ಇರುವಂಥದ್ದು. ಈ ಕುರಿತು SIT ಕೂಡ ತನಿಖೆ ಮಾಡ್ತಾ ಇದೆ. ಪ್ರಮುಖವಾಗಿ ಮೊನ್ನೆ ಆತನಿಗೆ ಆಶ್ರಯ ನೀಡಿದಂಥ 2 ಮನೆಗಳು, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ತಲಾಶ್ ಮಾಡಲಾಗಿತ್ತು. ಅಲ್ಲಿ ಒಂದಷ್ಟು ವಸ್ತುಗಳನ್ನು ಕೂಡ SIT ವಶಕ್ಕೆ ಪಡೆದಿತ್ತು. ಅದನ್ನು
ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. 2 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿತ್ತು. ಚಿನ್ನಯ್ಯನಿಗೆ ಸಂಬಂಧಿಸಿದಂಥ ಒಂದು ಆಂಡ್ರಾಯ್ಡ್ ಮೊಬೈಲ್ ಆದರೆ ಮತ್ತೊಂದು ಕೀಪ್ಯಾಡ್ ಮೊಬೈಲ್ ಎರಡನ್ನೂ ಕೂಡ ವಶಕ್ಕೆ ಪಡೆದಿತ್ತು. ಅದರ ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದರೆ ಆತನಿಗೆ ಆಶ್ರಯ ನೀಡಿದವರಾಗಿರ್ಬೋದು, ಆತನಿಗೆ ಹಿಂದೆ ನಿಂತ್ಕೊಂಡು ಸಹಕಾರ ಕೊಟ್ಟವರಂತಾಗಿರ್ಬೋದು, ಇವರೆಲ್ಲರಿಗೂ ಕೂಡ ನೋಟಿಸು ನೀಡಿ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇದೆ. ಈಗ ಸದ್ಯ ಸುಜಾತಾ ಭಟ್ ಅವರ ಮತ್ತು ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಆತನಿಗೆ ಆಶ್ರಯ ಕೊಟ್ಟವರು, ಆತನಿಗೆ ಸಹಕಾರ ಮಾಡಿದವರು, ಇವರಿಗೂ ಕೂಡ ನೋಟಿಸು ನೀಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಚಿನ್ನಯ್ಯನನ್ನು ಈ ರೀತಿಯಾಗಿ ಬಲಿಪಶು ಮಾಡಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಆರಂಭದಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟರು, ಆದರೆ ಆ ಬಳಿಕ ನಂತರದಲ್ಲಿ ಯಾವುದೇ ರೀತಿಯಾದಂಥ ಮೂಳೆಗಳು ಮತ್ತು ಬುರುಡೆ ಪೀಸ್ಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಆತನನ್ನು ಒಬ್ಬಂಟಿಯಾಗಿ ಮಾಡಿದ್ರು ಅನ್ನುವಂಥ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್. SIT ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದ SIT ದಿಕ್ಕು ತಪ್ಪಿಸುವ ಕೆಲಸ ಆಗಿದೆ ಎಂಬ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮೇಜರ್ ಟ್ವಿಸ್ಟ್. ತನಿಖೆಗೂ ಮುನ್ನ 2ನೇ ದೂರುದಾರನಿಂದ ಓಡಾಟ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸಿನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾನೆ ಇದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದ್ದಾರೆಂಬುದಕ್ಕೆ ಕುತಂತ್ರಗಳು ಬಗೆದಷ್ಟು ಬಯಲಾಗ್ತಾ ಇವೆ. SIT ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಹೋಗ್ತಿದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದಂತಹ SIT ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವ ಕೆಲಸವೊಂದಾಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹೌದು, ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರದ ಬಗ್ಗೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ತನಿಖೆಗೂ ಮುನ್ನ 2ನೇ ದೂರುದಾರ ಜಯಂತ್ ಬಂಗ್ಲೆಗುಡ್ಡದ 11A ಸ್ಥಳಕ್ಕೆ ಹೋಗಿರುವ ವಿಡಿಯೋ ವೈರಲ್ ಆಗಿದೆ. ಯಾರೋ ಮಂಜೇಶ್ವರದಿಂದ ಕಾಲ್ ಮಾಡಿದ್ರು, ಅವ್ರ ಹೆಸರು ಹೇಳೋದಕ್ಕೆ ಎದುರುತ್ತಿದ್ದಾರೆ. ಹಿಂಗೆ ನಾನು ನೋಡಿದ್ದೀನಿ, ನಾನು ಬರೋದಕ್ಕೆ ಧೈರ್ಯ ಇಲ್ಲ, ಹೋರಾಟ ಎಲ್ಲ ಆಗ್ಲಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಡಿ, ನಾನು ಮುಂದೆ ಹೇಳ್ತೀನಿ, ನೀವೆಲ್ಲ ಧೈರ್ಯ ಕೊಡಿ ಅಂತ ಹೇಳಿ. ಬಂಧನ ಆದರೆ ಸಾವಿರಾರು ಜನ ಬರ್ತಾರೆ ಸರ್, ಸಾವಿರಾರು ಜನ. ಕರೆಕ್ಟ್, ಅದು ಲೆಕ್ಕ ಇರಲ್ಲ ಬರುವಷ್ಟು. ನಿಜ ಸರ್, ಒಂದು ಕೂತಿದ್ದಾರೆ. ಇವತ್ತು ನಾವು ಒಂದು ಬೆಳಿಗ್ಗೆ ಹೋಗಿದ್ವಲ್ಲ, ನಾವು ಹೇಳಲಿಕ್ಕೆ ಧೈರ್ಯ ಮಾಡಿಸ್ತಲ್ಲ. ನಿಜ ನಿಜ. ಸಣ್ಣ ದನಿಯ ಮಗನೇ ಸೌಜನ್ಯನ್ನು ಅತ್ಯಾಚಾರ ಕೊಲೆ ಮಾಡಿ ಅವರೇ ಹೇಳ್ತಾ ಇದ್ದಾರೆ. ಗೊತ್ತು, ಉಜಿರಿಯಲ್ಲಿ 9ನೇ ತಾರೀಕು 7 ಗಂಟೆಗೆಲ್ಲ ಕೂತು ಕೇರ್ ಮಾಡ್ತಾ ಇದ್ದ ಅಂತ ಅಲ್ವಾ ಸರ್? ನೋಡ್ದಂತವ್ರು ಇದಾರಲ್ಲ ಸರ್, ಅಲ್ಲವಾ? ಇನ್ನು ಇದಕ್ಕಿಂತ ಜಾಸ್ತಿ ಏನ ಬೇಕಾ? ನಿಜ ಸರ್. SIT ತನಿಖೆಗೂ ಮುನ್ನ 2ನೇ ದೂರುದಾರ ಜಯಂತ್ ಯೂಟ್ಯೂಬರ್ ಒಬ್ಬನ ಜೊತೆಗೆ ಹೋಗ್ತಿದ್ದ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಅಲ್ಲದೆ ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು ಎಂಬ ಚರ್ಚೆ ಇದೀಗ ಶುರುವಾಗಿದೆ. SITಯ ತನಿಖೆ ಆರಂಭ ಆಗುವ 2 ತಿಂಗಳ ಹಿಂದಷ್ಟೇ ಒಂದಿಷ್ಟು ಯೂಟ್ಯೂಬರ್ ಆಗಿರ್ಬೋದು ಮತ್ತು ಜಯಂತ್ ಅನ್ನುವ ವ್ಯಕ್ತಿ ಏನಿದ್ದಾರೆ ಸದ್ಯಕ್ಕೆ ದೂರುದಾರ, ಅವರು ಕೂಡ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರಂತೆ. ರಾತ್ರಿ ಅಂದರೆ ಸಂಜೆ ಸಮಯದಲ್ಲಿ ಕಾಡಿನ ಒಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಆ ರಾತ್ರಿ ಅವನಿಗೆ ಕಿರುಕುಳ ನೀಡಲಾಯ್ತಾ, ಹಾಗಾದರೆ ಮುಸುಕುಮ್ಯಾನಿಗೆ ಏನಾದರೂ ಕಿರುಕುಳ ನೀಡಲಾಯ್ತಾ? ಹೀಗಾಗಿ ಈ ಪ್ರಕರಣ ತನಿಖೆ ಹಚ್ಚಲಿಕ್ಕೆ ಪೊಲೀಸರು ಮತ್ತು SIT ತಂಡ ಹೆಣಗಾಡ್ತಾ ಇದ್ದಾರೆ. ದಿನ ಬೆಳಗಾದರೆ ಒಂದೊಂದು ರೀತಿಯಲ್ಲಿ ತನಿಖಾ ಆಯಾಮಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಣ್ತಿರುವಂತಹ ಈ ಗುಡ್ಡದ ಬಂಗ್ಲೆ ಅನ್ನುವ ಜಾಗದ ಒಳಗಡೆ ಹೋಗ್ತಾರೆ. ಆದರೆ SIT ತನಿಖೆಯ ಅಧಿಕಾರಿಗಳು ಹೋಗ್ಲಿಕ್ಕೂ ಮುಂಚೆ ಮಾಧ್ಯಮಗಳಿಗೆ ನಿರ್ಬಂಧ ಇರೋ ರೀತಿಯಲ್ಲಿ ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ತನಿಖೆಯನ್ನು ಪ್ರಾರಂಭ ಮಾಡಿತ್ತು. ಅಂತಹ ವಿಚಾರದಲ್ಲಿ ಇದೀಗ ನಂಬರ್ 11 ಆದ ನಂತರ ಮತ್ತೆ ಒತ್ತಾಯಪೂರ್ವಕರಿಗೆ ಅಧಿಕಾರಿಗಳಿಗೆ, ಅದರಲ್ಲೂ ಕೂಡ ಸ್ಟೆಲ್ಲಾ ಅವರಿಗೆ ನೆನೆಸಿದ್ದಾರೆ, ಅವರಿಗೆ ಪ್ರಮುಖವಾಗಿ ಬೇಡಿಕೆ ಇಟ್ಟಿದ್ದಂತೆ. ಅಂದರೆ 11 ಆದ ಬಳಿಕ 11A ಅನ್ನುವಂಥದ್ದು ಜಾಗವನ್ನು ತೋರಿಸಿರ್ತಾರೆ. ಅಂದರೆ ಮೊದಲೇ ಗೊತ್ತಿತ್ತು ಹಾಗಾದರೆ ಇಲ್ಲಿ ಬುರುಡೆ ಇದ್ದಿತ್ತು ಅಂತ ಹೇಳಿ, ಯಾರು ತಂದು ಬುರುಡೆಯನ್ನು ಹಾಕಿದ್ರು. ಒಂದಿಷ್ಟು ಜಾಗಗಳಲ್ಲಿ ಅಂದರೆ ಅದು ಒಂದಿಷ್ಟು ಆ ಸುದ್ದಿನ ಮಾಡಿದ್ವಿ ಆ ಕ್ಷಣದಲ್ಲಿ. ಮರದಲ್ಲಿ ಒಂದಿಷ್ಟು ಹಗ್ಗ ಇತ್ತು, ಕೆಳಗಡೆ ಒಂದಿಷ್ಟು ಪಳವಳಿಕೆಗಳು ಬಿದ್ದಿದ್ವು ಅಂತ. ಸದ್ಯ ಅದೆಲ್ಲ ಫೋರೆನ್ಸಿಕ್ ರಿಪೋರ್ಟಿಗೆ ಹೋಗಿರುವಂಥದ್ದು. ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ಸರಮಾಲೆಗೆ ಮತ್ತೊಂದು ಕೃತ್ಯ ಸೇರ್ಪಡೆಯಾಗಿದೆ. ಯೂಟ್ಯೂಬರ್ ಒಬ್ಬ ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋ ಇದೀಗ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂಥದ್ದು. ತನಿಖಾಧಿಕಾರಿಗಳು ಹೋಗುವ ಮೊದಲೇ ಈ ಜಾಗಕ್ಕೆ ಹಾಗಾದರೆ ಯೂಟ್ಯೂಬರ್ ಮತ್ತು ಏನು ದೂರುದಾರರು ಹೋಗಿದ್ರ, ಹಾಗಾದರೆ ಅಲ್ಲಿ ಇದ್ದಂಥ ಶವ ಯಾರದ್ದು, ದಾಖಲೆಗಳಿಲ್ಲವ, ಅದೆಲ್ಲವನ್ನು SIT ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರುವಂಥದ್ದು. ಆದರೆ ಅದಕ್ಕೂ ಮುಂಚೆ ಒಳಗಡೆ ಹೋಗಿದ್ದಾರೆ. ಇದು ಯಾವ ಮಟ್ಟಿಗೆ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡಿಕೊಳ್ಳುತ್ತೋ, ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಟ್ವಿಸ್ಟನ್ನು ತೆಗೆದುಕೊಳ್ಳುತ್ತೋ ಕಾದು ನೋಡುವಂಥ ವಿಷಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ, BM, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.
ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಮುಚ್ಚಿ ಹೋಗಿದ್ದ ಪ್ರಕರಣದ ತನಿಖೆ ಮತ್ತೆ ಶುರುವಾಗುವ ಸಾಧ್ಯತೆ ಇದೆ. ಏನೀಗ ಸೌಜನ್ಯ ಪ್ರಕರಣದ ತನಿಖೆ ಹಳ್ಳ ಹಿಡಿತು, ಮತ್ತೊಂದು ಏನೇನು ವಿಚಾರಗಳಿದಾವಲ್ಲ, ಇದೆಲ್ಲವೂ ಕೂಡ ಮತ್ತೆ ತನಿಖೆ ರೀಓಪನ್ ಆಗುವಂಥ ಸಾಧ್ಯತೆ ಇದೆ. ಅದೆಲ್ಲದಕ್ಕೂ ಕಾರಣ ಯಾರು ಅಂತ ಕೇಳಿದರೆ ಮುಸುಕಿದಾರಿ ಚಿನ್ನಯ್ಯ. ಬನ್ನಿ ಸ್ಟೋರಿ ನೋಡೋಣ. ಇಂಟರ್ವ್ಯೂ ಕೊಟ್ಟು ಸಿಕ್ಕಿಬಿದ್ದ ಚಿನ್ನಯ್ಯ. ಮಾಸ್ಕ್ ಮ್ಯಾನ್ ವಿರುದ್ಧ ಸೌಜನ್ಯ ತಾಯಿ ದೂರು. ಧರ್ಮಸ್ಥಳ ಪ್ರಕರಣ ಸಂಬಂಧ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇದರ ನಡುವೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಎಸ್ಐಟಿ ವಶದಲ್ಲಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ಕುಸುಮ ದೂರು ನೀಡಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದಿಢೀರನೆ ಆಗಮಿಸಿದ ಕುಸುಮ ಚಿನ್ನಯ್ಯ ಕೊಟ್ಟ ಹೇಳಿಕೆಗಳನ್ನ ಆಧರಿಸಿ ದೂರು ಕೊಟ್ಟು ಸೌಜನ್ಯ ಪ್ರಕರಣದಲ್ಲೂ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅದು ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಕಾಲ. 2012ರಲ್ಲಿ ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ನಡೆದಿತ್ತು. ಧರ್ಮಸ್ಥಳದ ಬಗ್ಗೆ ಎಸ್ಐಟಿ ತನಿಖೆ ಆರಂಭವಾಗುವ ಮುನ್ನವೇ ಚಿನ್ನಯ್ಯ ಯೂಟ್ಯೂಬ್ಗೆ ಸಂದರ್ಶನ ಕೊಟ್ಟಿದ್ದ. ಸೌಜನ್ಯ ಹೆಣ ಹೊತ್ತುಕೊಂಡು ಹೋಗಿದ್ದನ್ನ ನೋಡಿದ್ದೆ, ಎಲ್ಲವನ್ನ ಕಣ್ಣಾರೆ ಕಂಡಿದ್ದೆ ಎಂದು ಹೇಳಿದ್ದ. ಇದೀಗ ಸೌಜನ್ಯ ಕೇಸ್ನಲ್ಲಿ ಚಿನ್ನಯ್ಯನನ್ನ ಸಾಕ್ಷಿಯಾಗಿ ಪರಿಗಣಿಸಿ ಎಂದು ಸೌಜನ್ಯ ತಾಯಿ ಕುಸುಮ ದೂರು ಕೊಡಲು ಬಂದಿದ್ರು. ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ದೂರು ನೀಡಿದ್ದಾರೆ. ಚಿನ್ನಯ್ಯ ಎಂಬಾತ ಮೃತದೇಹ ವಿಲೇವಾರಿ ಮಾಡುತ್ತಿದ್ದ. ಆತ ಊರು ತೊರೆಯಲು ಸೌಜನ್ಯ ಹತ್ಯೆಯೇ ಕಾರಣ ಎಂದಿದ್ದಾನೆ. ಆತನಿಗೆ ಸೌಜನ್ಯ ಹತ್ಯೆಯ ಕಾರಣ ಏನು ಎಂಬುದು ಗೊತ್ತಿದೆ. ಮಗಳ ಹತ್ಯೆಯ ಸಂಬಂಧ ವಿಚಾರಣೆ ನಡೆಸಲು ಕುಸುಮಾವತಿ ದೂರು ನೀಡಿದ್ದಾರೆ. ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ಆಧರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ಚಿನ್ನಯ್ಯನ ಅಕ್ಕ ರತ್ನ ಹೇಳಿಕೆ ನೀಡಿದ್ರು. ಸೌಜನ್ಯ ಕೊಲೆ ಆರೋಪಿಗಳ ಬಗ್ಗೆ ಚಿನ್ನಯ್ಯನಿಗೆ ಗೊತ್ತು. ಇದೇ ಕಾರಣಕ್ಕೆ ಆತನಿಗೆ ಜೀವಭಯ ಇತ್ತು ಎಂದಿದ್ದ ರತ್ನ ವಿಚಾರಣೆ ವೇಳೆ ಹಾಜರಿದ್ದ ಸೌಜನ್ಯ ತಾಯಿ. ಹೀಗಾಗಿ ಚಿನ್ನಯ್ಯನ ನಾರ್ಕೋ ಪರೀಕ್ಷೆಗೆ ಕುಸುಮಾವತಿ ಒತ್ತಾಯ ಮಾಡಿದ್ದಾರೆ. ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿದ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ಕೇಸ್ ಹೊಸ ತಲೆನೋವು ತಂದಿಟ್ಟಿದೆ. ಎಸ್ಐಟಿಯಿಂದ ಸೌಜನ್ಯ ಪ್ರಕರಣ ಹೊರಗಿಟ್ಟ ಸರ್ಕಾರ ತನಿಖೆ ಮಾಡೋದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಆದ್ರೆ ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. ಒಂದು ಕಡೆ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕುವ ಸುಳಿ ಸಿಕ್ಕಿದ್ರೆ ಈ ಪ್ರಕರಣವನ್ನ ಎಸ್ಐಟಿ ತನಿಖೆ ಮಾಡುತ್ತಾ ಎಂಬ ಅನುಮಾನ ಶುರುವಾಗಿದೆ. ಒಟ್ಟಾರೆ 13 ವರ್ಷದ ಹಿಂದಿನ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದ್ದು ಮತ್ತೊಮ್ಮೆ ತನಿಖೆ ಮಾಡುತ್ತಾ ಎಸ್ಐಟಿ ಎಂಬುದೇ ಅನುಮಾನ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಜಾತ ಭಟ್ಗೆ ಇವತ್ತು 4ನೇ ದಿನದ ಎಸ್ಐಟಿ ಅಧಿಕಾರಿಗಳ ಡ್ರಿಲ್. ನಿನ್ನೆ ರಾತ್ರಿ 10 ಗಂಟೆವರೆಗೆ ವಿಚಾರಣೆಯನ್ನ ಎದುರಿಸಿದ್ರು ಸುಜಾತ ಭಟ್. ಇಂದು ಸಹ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆಯೂ ಸುಜಾತ ಭಟ್ ಕಣ್ಣೀರಿನ ಕೋಡಿ ಹರಿಸಿದ್ದಾರೆ. ನನ್ನಿಂದ ತಪ್ಪಾಯ್ತು, ಬಿಟ್ಬಿಡಿ ನನ್ನ, ಹಿಂಗಂತೇಳಿ ಹೈಡ್ರಾಮಾ ಮಾಡಿದ್ದಾರೆ. ಸುಜಾತ ಭಟ್ ಬಂಧನದ ಬಗ್ಗೆ ಅಧಿಕಾರಿಗಳ ಚರ್ಚೆ. ಇವತ್ತು ಬಂಧನ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಸುಜಾತ ಭಟ್ ಅವರನ್ನ. ನಿನ್ನೆ 10 ಗಂಟೆವರೆಗೂ ಸುಜಾತ ಭಟ್ ವಿಚಾರಣೆ ಮಾಡಿದ್ರು. ಇವತ್ತೂ ಕೂಡ ಸುಜಾತ ಭಟ್ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. 10 ಗಂಟೆಗೆ ಇವತ್ತು ಬರ್ಲಿಕ್ಕೆ ಹೇಳಿದಾರಂತೆ. ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಹೇಳಿದ್ದಾರೆ, ನನ್ನನ್ನು ಬಿಟ್ಬಿಡಿ, ನನ್ನ ತಪ್ಪಾಯಿತು ಅಂತ ಹೇಳಿ ಕೇಳ್ಕೊಂಡಿದ್ದಾರಂತೆ. ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳ ಮುಂದೆ ಮ್ಯಾಜಿಕ್ ಅಜ್ಜಿ ಕಣ್ಣೀರಿಟ್ಟಿದ್ದಾರೆ. ನನ್ನಿಂದ ತಪ್ಪಾಯ್ತು, ಕ್ಷಮಿಸ್ಬಿಡಿ ನನ್ನ ಅಂತ ಕಣ್ಣೀರಿಟ್ಟಿದ್ದಾಳಂತೆ. ಸ್ಟೋರಿ ನೋಡಿ.
ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮ್ಯಾಜಿಕ್ ಅಜ್ಜಿ ನಾಪತ್ತೆ ಕೇಸ್ ಸಂಬಂಧ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿರುವ ದೂರನ್ನ ವಾಪಸ್ ಪಡೆಯುವುದಾಗಿ ಸುಜಾತ ಭಟ್ ಹೇಳಿದ್ದಾರಂತೆ. ಎರಡು ದಿನಗಳ ವಿಚಾರಣೆ ಬಳಿಕ ತಪ್ಪಾಯಿತು, ನನ್ನನ್ನು ಬಿಟ್ಬಿಡಿ ಅಂತ ಸುಜಾತ ಕಣ್ಣೀರು ಇಟ್ಟಿದ್ದಾರೆ. ಅಲ್ಲದೆ ಅನನ್ಯ ಭಟ್ ಪ್ರಕರಣದ ರಹಸ್ಯ ಹಾಗೂ ಅದರ ಹಿಂದಿರೋರ ಹೆಸರುಗಳನ್ನು ಬಾಯ್ಬಿಟ್ಟಿದ್ದಾರೆ. ಇದೀಗ ಅನನ್ಯ ಕೇಸ್ ಹಿಂದಿರೋರಿಗೆ ಭಯ ಶುರುವಾಗಿದೆ. ಮಾಡಿದ್ದುಂಡು ಮ್ಯಾಜಿಕ್ ಅಜ್ಜಿ. ಸುಜಾತ ಭಟ್ ಕಣ್ಣೀರ ಕತೆ ಕಟ್ಟಿ ಸಹಾನುಭೂತಿ ಗಿಟ್ಟಿಸಿದ್ರು. ಇಲ್ಲದ ಮಗಳ ಸರಣಿ ಕತೆ ಹೆಣೆದು ಕೆಡ್ಡಾಗೆ ಬಿದ್ರು. ಒಂದು ಕಾಲದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಸುಳ್ಳೂರಮ್ಮ ಈಗ ಏಕಾಂಗಿಯಾಗಿದ್ದಾಳೆ. ದೂರು ಕೊಡುವಾಗಿದ್ದಾಗ ಗತ್ತು ಗಮ್ಮತ್ತು ಈಗ ಮಾಯವಾಗಿದೆ. ದೂರು ಕೊಡಲು ಕಾರಲ್ಲಿ ಬಂದಿದ್ದ ಸುಳ್ಳುಗಾತಿ ನಿನ್ನೆ ವಿಚಾರಣೆಗೆ ಕದ್ದು ಮುಚ್ಚಿ ಆಟೋದಲ್ಲಿ ಎಂಟ್ರಿ ಕೊಟ್ಟಿದ್ಲು. ಜೊತೆಗೆ ವಕೀಲರಿಲ್ಲ, ಕಾರಿಲ್ಲ. ಇನ್ನೊಂದೆಡೆ ಬಿ ಗ್ಯಾಂಗ್ ಸುಜಾತರನ್ನ ಒಂಟಿಯಾಗಿಸಿದೆ. ಅನನ್ಯ ಕೇಸನ್ನೇ ದಾಳವಾಗಿಸಿದ್ದ ಸೂತ್ರಧಾರರೇ ದೂರವಾಗಿದ್ದು ಇಲ್ಲದ ಪಾತ್ರ ಸೃಷ್ಟಿ ಮಾಡಿ ತಾನೇ ತನ್ನ ಗೋರಿ ತೋಡಿಕೊಂಡಿದ್ದಾರೆ. ನನ್ನ ಮಗಳು 20 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಅಂತ ಸುಜಾತ ಭಟ್ ಆರೋಪ ಮಾಡಿದ್ರು. ಅಲ್ಲದೆ ಈ ಸಂಬಂಧ ಧರ್ಮಸ್ಥಳ ಕೇಸ್ ತನಿಖೆ ನಡೆಸ್ತಾ ಇದ್ದ ಎಸ್ಐಟಿ ಅಧಿಕಾರಿಗಳಿಗೆ ಮಗಳು ನಾಪತ್ತೆ ಸಂಬಂಧ ದೂರು ಸಲ್ಲಿಸಿದ್ರು. ದೂರು ದಾಖಲಿಸಿಕೊಂಡಿದ್ದ ಎಸ್ಐಟಿ ತೀವ್ರ ವಿಚಾರಣೆ ಆರಂಭಿಸಿತ್ತು. ಇದೀಗ ಕೇಸ್ ವಾಪಸ್ ಪಡೆಯುವುದಾಗಿ ಹೇಳಿರೋದ್ರಿಂದ ಹೊಸ ತಿರುವು ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೋಚಕ ಘಟ್ಟವನ್ನು ತಲುಪಿದ ಧರ್ಮಸ್ಥಳದ ಎಸ್ಐಟಿ ಅಧಿಕಾರಿಗಳ ತನಿಖೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿಯನ್ನು ಕೊಡ್ತಾರೆ. ತನಿಖೆಯ ಪ್ರಗತಿಯನ್ನ ಪರಿಶೀಲಿಸಲಿದ್ದಾರೆ ಪ್ರಣವ್ ಮೊಹಂತಿ ಅಧಿಕಾರಿಗಳು. ವಶಕ್ಕೆ ಪಡೆದ ಸಾಕ್ಷಿ ದಾಖಲೆಗಳನ್ನು ಇವತ್ತು ಪರಿಶೀಲನೆಯನ್ನು ಮಾಡ್ತಾರೆ ಮೊಹಂತಿ. 2 ದಿನ ರಜೆ ಮೇಲೆ ತೆರಳಿರುವ ತನಿಖಾಧಿಕಾರಿಗಳು ತನಿಖಾಧಿಕಾರಿ ದಯಾಮ ಅವರು ರಜೆ ಮೇಲೆ ತೆರಳಿದ್ದಾರೆ. ಹೀಗಾಗಿ ಪ್ರಣವ್ ಮೊಹಂತಿ ಅವರು ಇವತ್ತು ಎಸ್ಐಟಿ ಕಚೇರಿಗೆ ಬಂದು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಎವಿಡೆನ್ಸ್ ದಾಖಲೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ತೆರಳುತ್ತಾರೆ. ಕೆಲವೇ ಹೊತ್ತಿನಲ್ಲಿ ಅವರು ಎಸ್ಐಟಿಯ ಕಚೇರಿಗೆ ಬರ್ತಾರೆ. ಧರ್ಮಸ್ಥಳದ ಈ ಕೇಸ್ ಇದೆಯಲ್ಲ, ತಲೆಬುರುಡೆ ಪ್ರಕರಣ, ಇದರಲ್ಲಿ DK ಶಿವಕುಮಾರ್ ಅವರಿಗೆ ಷಡ್ಯಂತ್ರ ಅಂತ ಹೇಳಿ ಗೊತ್ತಿದ್ರು ಕೂಡ ಯಾಕೆ ಸುಮ್ಮನಿದ್ರು DK ಶಿವಕುಮಾರ್? ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಗೊತ್ತಿದ್ದು ಕಣ್ಣಿಗೆ ಬಾಯಿಗೆ ಬಟ್ಟೆ ಕೊಟ್ಟಿಕೊಂಡಿದ್ರ DK ಶಿವಕುಮಾರ್ ಅವರ ಷಡ್ಯಂತ್ರ ಪದದ ಹಿಂದಿನ ಒಳಮರ್ಮ ಏನು? ಇದಕ್ಕೆ DCM CM ಇಬ್ಬರೂ ಉತ್ತರವನ್ನು ಕೊಡಬೇಕು. ಪಾರದರ್ಶಕ ತನಿಖೆ ನಡೆಯುತ್ತಾ ಅನ್ನೋ ಅನುಮಾನ ನಮಗಿದೆ. NIA ತನಿಖೆ ಆದರೆ ಮಾಸ್ಟರ್ ಮೈಂಡ್ ಹೆಸರು ಗೊತ್ತಾಗುತ್ತೆ. ಸರ್ಕಾರಕ್ಕೆ ಮುಜುಗರ ಆಗುವ ದಿನಗಳು ಬಹಳ ದೂರ ಇಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಈ ಹಿಂದೊಮ್ಮೆ ಇದು ಷಡ್ಯಂತ್ರ ಅನ್ನೋದು ನಮಗೆ ಗೊತ್ತಾಗಿದೆ ಅನ್ನೋದೆಲ್ಲ ಹೇಳಿದರು. ಹಾಗಾದರೆ DK ಶಿವಕುಮಾರ್ ಷಡ್ಯಂತ್ರ ಅನ್ನೋದು ಗೊತ್ತಾದ ಮೇಲೂ ಕೂಡ ಸುಮ್ಮನೆ ಆಗಿದ್ದು ಯಾಕೆ ಅನ್ನೋದು ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಶ್ನೆ ಆಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟಂಥ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಈವರೆಗೂ ಆಗಿರ್ತಕ್ಕಂಥ SIT ತನಿಖೆ ಹಾಗೆಯೇ ಮುಂದೆ ಆಗಬೇಕಾಗಿರ್ತಕ್ಕಂಥ ತನಿಖೆ ಹಾದಿ ಇವೆರಡೂ ಕುರಿತಂತೆ JDSನ ಸ್ಟ್ಯಾಂಡ್ ಏನು, ಹಾಗೆಯೇ SIT ತನಿಖೆ JDSನವರಿಗೆ ಸಮಾಧಾನ ತಂದಿದೆಯಾ, ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈವರೆಗೂ ನಡೆದಿರ್ತಕ್ಕಂತಹ SIT ತನಿಖೆ ತಮಗೆ ಸಮಾಧಾನ ತಂದಿದೆಯಾ? SIT ರಚನೆ ಮಾಡಿರೋದ್ರ ಬಗ್ಗೆ JDS ಭಾರತೀಯ ಜನತಾ ಪಾರ್ಟಿ ಪ್ರಾರಂಭಿಕ ಹಂತದಲ್ಲಿ ಸ್ವಾಗತವನ್ನು ಕೋರಿದ್ವಿ. ಆದರೆ SIT ಯಾರ ಒಂದು ಮಾತನ್ನು ಕೇಳಿ ರಚನೆ ಮಾಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಮೂಡ್ತಾ ಇದೆ. SIT ತರಾತುರಿಯಲ್ಲಿ ರಚನೆ ಮಾಡಿದ್ರು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಧಿವೇಶನ ನಡಿಬೇಕಾದ್ರೆ ಷಡ್ಯಂತ್ರ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಯಾಕೆಂದರೆ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು, ಪೊಲೀಸ್ ಇಂಟೆಲಿಜೆನ್ಸು ಮಾಹಿತಿ ಇರುವಂಥದ್ದು ಸರ್ಕಾರಕ್ಕೆ ಮಾತ್ರ ಹೋಗಿ ತಲುಪ್ತಕ್ಕಂಥದ್ದು. BJPಗೆ JDSಗೆ ವಿರೋಧ ಪಕ್ಷದವ್ರಿಗೆ ಬರೋದಿಲ್ಲ. ಈ ಷಡ್ಯಂತ್ರ ಅಂತ ಪದ ಬಳಸ್ತಾರೆ DK ಶಿವಕುಮಾರ್ ಅವರು. ಅಂದರೆ
ಅಂದರೆ ಶಿವಕುಮಾರ್ ಅವ್ರಿಗೆ ಎಲ್ಲವೂ ಗೊತ್ತಿದ್ರೂ ಕೂಡ ಕಣ್ಣಿಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಕೂತಿದ್ರ ಹಾಗಿದ್ರೆ ಅವರ ಷಡ್ಯಂತ್ರದ ಪದದ ಹಿಂದಿನ ಒಳಮರ್ಮ ಏನು ಅಂತಕ್ಕಂಥದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಸರ್ಕಾರವೂ ಉತ್ತರ ಕೊಡಬೇಕು, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಈಗ ಸಾಕಷ್ಟು ಗುಮಾನಿಗಳಿದೆ. ಈ ಮಾಸ್ಟರ್ ಮೈಂಡ್ ಯಾರು ಅಂತಕ್ಕಂಥ ಈ ಪ್ರಕರಣದಲ್ಲಿ ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ತೋರಿಸ್ತಾರೆ, ಕಾಂಗ್ರೆಸ್ ಸಂಸದರು. ಮತ್ತೊಂದು ಕಡೆ ಹೇಳ್ತಾರೆ ಅರ್ಬನ್ ನಕ್ಸಲರ ಕೈವಾಡ ಇದೆ, ಎಡಪಂಥೀಯರ ಕೈವಾಡ ಇದೆ. ಅಂದರೆ ಸಾಕಷ್ಟು ಗುಮಾನಿಗಳಿದೆ. ಆದರೆ ಸರ್ಕಾರ ತನಿಖೆಯನ್ನು ಕೇವಲ ಧರ್ಮಸ್ಥಳಕ್ಕಷ್ಟೇ ಸೀಮಿತವಾಗಿ ಈವರೆಗೂ ಕೂಡ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಬಿಟ್ಟರೆ ಈ ಮಾಸ್ಟರ್ ಮೈಂಡ್ ಆ್ಯಂಗಲಲ್ಲಿ ಈವರೆಗೂ ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿಲ್ಲ. ಹಾಗೆಯೇ ಇನ್ನೊಂದು ನಿಮ್ಗೆ ನೇರವಾದ ಪ್ರಶ್ನೆ, ಈ ಮಾಸ್ಟರ್ ಮೈಂಡನ್ನು ಹೊರ ತೆಗಿಬೇಕು ಅಂದರೆ ಸರ್ಕಾರ ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥ SIT ಇರ್ಬೋದು ಅಥವಾ CID ಇರ್ಬೋದು, ಈ ಸಂಸ್ಥೆಗಳಿಂದ ಸಾಧ್ಯನಾ? ಸರ್ಕಾರ ಇವತ್ತು ಯಾಕೆ ಈ ಮಾಸ್ಟರ್ ಮೈಂಡ್ ಅಂತಕ್ಕಂಥ ಪದ ಇವಾಗೇನು ಬಳಸಿದ್ದೀರಿ ನೀವು, ಇವ್ರು ನಿಜಕ್ಕೂ ಕೂಡ ಪಾರದರ್ಶಕವಾಗಿ ತನಿಖೆಯನ್ನು ಮಾಡ್ತಾರ ಅಂತಕ್ಕಂಥದ್ದು ಎಲ್ಲರಲ್ಲೂ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದರೆ ಈ ಮಾಸ್ಟರ್ ಮೈಂಡ್ಸ್ನ ನಿಜಕ್ಕೂ ಇದನ್ನು ಹೊರಗಡೆ ತಗೊಂಡು ಬರ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದ್ರೆ ಬಹುಶಃ ಸರ್ಕಾರದ ಇನ್ವಾಲ್ವ್ಮೆಂಟು ಎಷ್ಟರ ಮಟ್ಟಕ್ಕೆ ಈ ಮಾಸ್ಟರ್ ಮೈಂಡ್ಸ್ ಜೊತೆ ಕೈ ಜೋಡಿಸಿರಬಹುದು ಅಥವಾ ಜೋಡಿಸಿದೆಯೋ ಇಲ್ವೋ, ಹೌದೋ ಇಲ್ವೋ ಅಂತಕ್ಕಂಥದ್ದು ನಮ್ಮಲ್ಲೇನು ಪ್ರಶ್ನೆ ಕಾಡ್ತಾ ಇದೆ. ಬಹುಶಃ ಇದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗುರ ಆಗ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ. ಹಾಗಾಗಿ ಸರ್ಕಾರ ಸುಮ್ಮನೆ SIT ಹೆಸರಲ್ಲಿ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಹಿಂದಿನಿಂದನೂ ಮಾಡ್ಕೊಂಬಂದಿದೆ, ಈಗಲೂ ಮಾಡ್ತಾ ಇದೆ ಅಷ್ಟೇ, ಅದರಲ್ಲಿ ಯಾವುದು ಅನುಮಾನ ಇಲ್ಲ. ಬಟ್ ಡೆಫಿನೆಟ್ಲಿ ಇಫ್ ದಿಸ್ ಹ್ಯಾಸ್ ಟು ಮೀಟ್ ಅ ಲಾಜಿಕಲ್ ಎಂಡ್ ದೆನ್ ಇಟ್ ಹ್ಯಾಸ್ ಟು ಗೋ ಟು NIA. ದೆರ್ ಇಸ್ ನೋ ಅದರ್ ವೇ. ಇದಿಷ್ಟು ಕೂಡ JDS ಘಟಕದ ರಾಜ್ಯಾಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಧರ್ಮಸ್ಥಳದ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ರಿಪಬ್ಲಿಕ್ ಕನ್ನಡ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಹಾರ ಚುನಾವಣೆಯಲ್ಲಿ OBC ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. CM ಸಿದ್ದರಾಮಯ್ಯ ವರ್ಚಸ್ಸು ಬಳಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಯಾತ್ರೆಯಲ್ಲಿ ಭಾಗಿಯಾಗುವಂತೆ CMಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆಹ್ವಾನದ ಹಿನ್ನೆಲೆಯಲ್ಲಿ CM ಬಿಹಾರ ಪ್ರವಾಸವನ್ನು ಕೈಗೊಳ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬಿಹಾರಕ್ಕೆ ತೆರಳಲಿದ್ದಾರೆ CM ಸಿದ್ದರಾಮಯ್ಯ. OBC ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಬಿಹಾರದಲ್ಲಿ CM ಸಿದ್ದರಾಮಯ್ಯ ಅವರನ್ನು ಬಳಸಿಕೊಂಡು ಅಲ್ಲಿ ಮತ ಗಳಿಸುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಬಹಳ ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ CM ಸಿದ್ದರಾಮಯ್ಯನವರು ಇವತ್ತು ಬಿಹಾರಕ್ಕೆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. OBC ಮತಗಳನ್ನು ಸೆಳೆಯುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನು ದಾಳವಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಅವರನ್ನು ಬಿಹಾರಕ್ಕೆ ಬರೋದಕ್ಕೆ ಹೇಳಿದ್ದಾರಂತೆ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಸಮರವನ್ನ ಸಾರ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ವೋಟ್ ಚೋರಿ ಮೆಗಾ ಕ್ಯಾಂಪೇನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ರಾಹುಲ್ ರ್ಯಾಲಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಕಾಂಗ್ರೆಸ್. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಸಚಿವರುಗಳು ಶಾಸಕರುಗಳಿಗೆ ಸುರ್ಜೇವಾಲಾ ಟಾಸ್ಕ್ ಕೊಟ್ಟಿದ್ದಾರೆ. ಶೀಘ್ರವೇ BLAಗಳ ಪಟ್ಟಿ ಫೈನಲ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. GBA ಎಲೆಕ್ಷನ್ನಲ್ಲಿ ಎಡವಟ್ಟು ಆಗದಂತೆ ರಣತಂತ್ರವನ್ನು ಹೆಣೆಯುವ ಪ್ರಯತ್ನದಲ್ಲಿ ಈಗ ಕಾಂಗ್ರೆಸ್ ಇದೆ. ಆಗಸ್ಟ್ 30ನೇ ತಾರೀಕಿನಂದು BLAಗಳ ನೇಮಕಕ್ಕೆ ನಿರ್ದೇಶನದ ವಿಚಾರ ಇದೆ. ಹೀಗಾಗಿ ಇವತ್ತು ಇದೆಲ್ಲವೂ ಕೂಡ ಹ್ಯಾಪನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದೆ. CM ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಇದರ ಗಂಭೀರತೆಯನ್ನು ತಿಳಿ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಇದರ ದೊಡ್ಡ ಕ್ಯಾಂಪೇನೇ ದೇಶದಾದ್ಯಂತ ಶುರು ಇಟ್ಟುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ ಮುಂದಿನ ಚುನಾವಣೆಗೆಲ್ಲ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಹೊರಟಿದೆ, ಸದ್ಯ ಮುಂದೇನು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ, ಈ ಹೊತ್ತಿಗೆ ತಮ್ಮ ಹತ್ರ ಏನೇನು ಮಾಹಿತಿ ಇದೆ ಹನುಮಂತು? ರಂಜಿತ್, ಮತಗಳ್ಳತನ ಆಗಿದೆ, ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ ಅನ್ನೋದಕ್ಕಿಂತ ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಆಗಿದೆ ಅನ್ನುವಂತ ಆರೋಪವನ್ನ, ಗಂಭೀರವಾದಂತಹ ಆರೋಪವನ್ನ
ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಹೇಳಿದ್ರು. ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಈ ಒಂದು ಕಡೆಗೆ ಪ್ರತಿಭಟನೆ ಸಮಾವೇಶ ಜೊತೆಗೆ ಇಡೀ ದೇಶಾದ್ಯಂತ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಏನಿದೆ, ಬಿಹಾರ್ ಚುನಾವಣೆಯಲ್ಲೂ ಕೂಡ ಮತಾಧಿಕಾರ ಅನ್ನುವಂತಹ ಯಾತ್ರೆಯನ್ನ ಹಮ್ಮಿಕೊಳ್ಳುವ ಮೂಲಕ ಬಿಜೆಪಿಗೆ ಒಂದಷ್ಟು ಚಾಟಿ ಬೀಸುವ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರಂತದ್ದು. ಒಂದ್ ಕಡೆಗೆ ಬಿಹಾರಲ್ಲಿ ಮತಗಳ್ಳತನದ ವಿರುದ್ಧ ಸಮರ, ಮತ್ತೊಂದ್ ಕಡೆಗೆ ಒಬಿಸಿ ಒಬಿಸಿ ಮತ ಬ್ಯಾಂಕ್ ಏನಿದೆ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಪ್ರಚಾರದ ಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಒಂದ್ ಕಡೆಗೆ. ಮತ್ತೊಂದು ಕಡೆಗೆ ಮುಂಬರುವಂತಹ ಒಂದಷ್ಟು ಸ್ಥಳೀಯ ಚುನಾವಣೆಗಳೇನಿದಾವೆ ಆ ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಎಡವಟ್ಟುಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆಯ ನಡೆಯನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಹೀಗಾಗಿಯೇ ಕಳೆದ ಬಾರಿ ರಾಜ್ಯಕ್ಕೆ ಆಗಮಿಸಿದಂತಹ ಸುರ್ಜೇವಾಲಾ ಅವರು ಎಲ್ಲಾ ರಾಜ್ಯದ ಪ್ರಮುಖ ನಾಯಕರ ಜೊತೆಗೆ ಎಲ್ಲವೂ ಕೂಡ ಸಭೆಯನ್ನ ನಡೆಸಿ ವಿಶೇಷವಾಗಿ ಬೆಂಗಳೂರಿನ BLO ಏನಿದ್ದಾರೆ BLOಗಳ ನೇಮಕ ಆಗ್ಬೇಕು, ಬೂತ್ ಲೆವೆಲ್ ಏಜೆಂಟ್ಗಳ ನೇಮಕ ಆದ್ರೆ ಚುನಾವಣೆ ಸರಾಗವಾಗಿ ನಡೆಯುತ್ತೆ, ಯಾವುದೇ ರೀತಿಯ ಗೊಂದಲಗಳ ಆಗೋದಿಲ್ಲ ಅನ್ನೋಂತ ಅರ್ಥಕೊಂಡು ಬೆಂಗಳೂರಿನಲ್ಲಿರುವಂತಹ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ಕೂಡ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಒಂದು ಯಾವೆಲ್ಲ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡುವಂತದ್ದಾದ್ರೆ BLO ಏನಿದ್ದಾರೆ ಅವರ ನೇಮಕ ಸರಿಯಾಗಿ ಆಗ್ಬೇಕು, ಪಕ್ಷ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಇರುವಂತಹ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಕ ಮಾಡಬೇಕು. ಒಂದು ನೇಮಕಾತಿ ಪಟ್ಟ ಏನಿದೆ ಆಗಸ್ಟ್ 30 ಒಳಗಡೆನೆ ಹೈಕಮಾಂಡ್ಗೂ ಕಳಿಸ್ಬೇಕು. ಯಾಕಂತಂದ್ ಹೇಳಿದ್ರೆ ಆ ನೇಮಕ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ GBA ಏನಿದೆ ಅದ್ರ ಚುನಾವಣೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋಂತ ಒಂದಷ್ಟು ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆದಂತಹ ಎಡವಟ್ಟು ಬೆಂಗಳೂರಿನ ಚುನಾವಣೆ ಏನಿದೆ GBA ಚುನಾವಣೆ ಏನಿದೆ ಅದರಲ್ಲಿ ಎಡವಟ್ಟು ಆಗಬಾರ್ದು ಅನ್ನೋಂತ ಒಂದಷ್ಟು ಎಚ್ಚರಿಕೆ ನಡೆಗಳನ್ನ ಅನುಸರಿಸ್ತಾ ಇರುವಂತದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಮತಗಳ್ಳತನದ ವಿರುದ್ಧ ಹೋರಾಟ ಮತ್ತು ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿಯ ಪ್ರಚಾರ ಜೊತೆಗೆ ಬಿಹಾರ್ನಲ್ಲೂ ಕೂಡ ಬೃಹತ್ ಯಾತ್ರೆ ಏನಿದೆ ಈ ಯಾತ್ರೆಗೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಹೋಗಿ ಭಾಗಿಯಾಗಿದ್ರು, ಶಾಸಕರು ಕೂಡ ಭಾಗಿಯಾಗಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಆ ಒಂದು ಯಾತ್ರೆಯಲ್ಲಿ ಭಾಗಿಯಾಗುವ ಮೂಲಕ ಒಂದ್ ಕಡೆಗೆ OBC ಮತಗಳನ್ನ ಕ್ರೋಢೀಕರಿಸುವುದು, ಮತ್ತೊಂದು ಕಡೆಗೆ ಮತಗಳ್ಳತನದ ವಿರುದ್ಧ ಸಮರವನ್ನ ಮುಂದುವರಿಸುವಂತ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಗಣೇಶೋತ್ಸವ ಚೌತಿಯಲ್ಲೂ ಕೂಡ ಅನ್ಯ ಧರ್ಮೀಯರ ಓಲೈಕೆನ, ಕೋಮು ಗಲಭೆಯ ನೆಪ, ಗಣೇಶ ಮೆರವಣಿಗೆಗೆ ಬ್ರೇಕ್. ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಗಣೇಶೋತ್ಸವ ಆಚರಣೆಗೆ ಮಂಡ್ಯ ಜಿಲ್ಲಾಡಳಿತ ನಿರ್ಬಂಧವನ್ನು ವಿಧಿಸಿರುವುದರ ಹಿನ್ನೆಲೆ ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆಯನ್ನು ನಡೆಸದಂತೆ ತಡೆಯನ್ನ ಕೊಟ್ಟಿರುವ ಹಿನ್ನೆಲೆ ಕಳೆದ ವರ್ಷ ನಾಗಮಂಗಲದಲ್ಲಿ ನಡೆದಿದ್ದ ಕೋಮು ಗಲಭೆ ಬೆಂಕಿ ಹಚ್ಚಿದ್ರು. ನಾಗಮಂಗಲ ಮಸೀದಿಯ ಎದುರು ಮೆರವಣಿಗೆಗೆ ಬ್ರೇಕ್ ಹಾಕಲಾಗಿದೆ. ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ಹಿಂದೂ ನಾಯಕರು ನೆಗಿ ಕೆಂಡವಾಗಿದ್ದಾರೆ. ಗಣೇಶೋತ್ಸವ ಆಚರಣೆಯನ್ನು ನಾವು ಆಚರಿಸ್ತೀವಿ, ಆದರೆ ನಮಗೆ ಇವರು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅಂಥೇಳಿ ಡಿಸೈಡ್ ಮಾಡ್ತಾರೆ. ಮಸೀದಿಗಳ ಮುಂದೆ ನಾವು ಮೆರವಣಿಗೆ ಹೋಗಬಾರ್ದಂತೆ, ಹೀಗೆಲ್ಲ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ, ನಿಗಿ ಕೆಂಡವಾಗಿದ್ದಾರೆ. ಕಳೆದ ಬಾರಿ ನಾಗಮಂಗಲದಲ್ಲಿ ಚೌತಿ ಸಮಯದಲ್ಲೆಲ್ಲ ಕೋಮು ಗಲಭೆ ಆಗಿತ್ತಲ್ಲ, ಇದೇ ಸಂಬಂಧ ಮಂಡ್ಯದಲ್ಲಿ ಈಗ ಪೊಲೀಸರು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲೇ ಕೆಲವು ಕಡೆಗಳಿಗೆ ಸೂಕ್ಷ್ಮ ಸ್ಥಳಗಳಿಗೆ ಹೋಗದಂತೆ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, ಗಣೇಶೋತ್ಸವ ಆಚರಣೆ ಆರಂಭ ಆಗಿದ್ದೆ ಎಲ್ಲರನ್ನೂ ಕೂಡ ಒಗ್ಗೂಡಿಸುವ ನಿಟ್ಟಿನಲ್ಲಿ. ತಿಲಕರು ಯಾವಾಗ ಗಣೇಶೋತ್ಸವ ಚೌತಿಯನ್ನು ಆರಂಭ ಮಾಡಿದ್ರೋ ಸಂಘಟನೆ ಮಾಡುವ ದೃಷ್ಟಿನಲ್ಲಿ, ಎಲ್ಲರೂ ಕೂಡ ಒಟ್ಟಾಗುವ ದೃಷ್ಟಿಯಲ್ಲಿ. ಆದರೆ ಈಗ ಹೆಂಗಾಗಿದೆ ಅಂತ ಕೇಳಿದರೆ, ಸಾರ್ವಜನಿಕ ರಸ್ತೆಯಲ್ಲಿ ಗಣೇಶನನ್ನು ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಇನ್ನೊಂದು ಸಮುದಾಯದವರು ಹೇಳ್ತಾರೆ ಈ ರಸ್ತೆಯಲ್ಲಿ ನೀವು ಹೋಗಂಗಿಲ್ಲ ಅಂಥೇಳಿ. ಇದು ಮುಂದಾಗಬೇಕು ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡದ ಆಗ್ರಹವಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೀದರ್ ಜಿಲ್ಲೆಯಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರಿದ ವರುಣ. ಮಳೆ ಅವಾಂತರಕ್ಕೆ ಗಡಿ ನಾಡು ಬೀದರ್ ನಲುಗಿ ಹೋಗಿದೆ. ಮಳೆ ನೀರಿನಲ್ಲಿ ಸೇತುವೆ ಮುಳುಗಡೆಯಾಗಿದೆ, ಜನ ಹೈರಾಣಾಗಿದ್ದಾರೆ. ಬಾಲ್ಕೆ, ಹುಮ್ನಾಬಾದ್, ಕಲಬುರಗಿ ಸಂಪರ್ಕ ಕಟ್ ಆಗಿದೆ. ಕೆರೆಯಂತಾದ ಹೊಲಗಳು, ಗದ್ದೆಗಳು, ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬಾಲ್ಕಿ ತಾಲೂಕು ಗೋಧಿ ಹಿಪ್ಪರಗ ಗ್ರಾಮಸ್ಥರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಎಲ್ಲ ಬೆಳೆ ಎಲ್ಲ ನಾಶ ಆಗಿದೆ. ಕಷ್ಟಪಟ್ಟು
ವರ್ಷ ಇಡೀ ದೇವರು ಸುರಿಸಿ ರಕ್ತ ಬಸಿದು ಬೆಳೆದಂಥ ಬೆಳೆ, ಸಾಲ ಸೋಲ ಮಾಡಿದ್ವಿ, ಎಲ್ಲ ಸಂಪೂರ್ಣ ಹಾಳಾಗಿದೆಯಲ್ಲ ಅಂತ. ಬೀದರ್ನಲ್ಲೂ ಕೂಡ ಮಳೆಯ ಅವಾಂತರಕ್ಕೆ ಜನಜೀವನ ಹೈರಾಣಾಗಿ ಹೋಗಿದೆ. ರಸ್ತೆಗಳೆಲ್ಲ ಜಲಾವೃತವಾಗಿದೆ, ಸೇತುವೆ ಮುಳುಗಡೆ ಆಗಿದೆ, ಬೆಳೆದಂಥ ಬೆಳೆ ಎಲ್ಲ ನಾಶ ಆಗಿದೆ, ಸೇತುವೆಗಳೆಲ್ಲ ಮುಳುಗಡೆ ಆಗಿದೆ, ಜನರ ಬದುಕು ಬೀದಿಗೆ ಬಂದಿದೆ. ನೋಡಿ, ನಿರಂತರವಾಗಿ ಬಂದಂಥ ಮಳೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮುಳುಗಿಸಿ ಬಿಟ್ಟಿದೆ. ಜನರ ಬದುಕು ಹೈರಾಣಾಗಿ ಹೋಗಿದೆ, ಸೇತುವೆಗಳು ಮುಳುಗಡೆ ಆಗಿದೆ, ಜನ ಹೈರಾಣಾಗಿದ್ದಾರೆ, ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಅಷ್ಟು ಮಳೆ. ಕಲಬುರಗಿಯಲ್ಲಿ ಧಾರಾಕಾರ ಮಳೆಗೆ ಜನರ ಬದುಕು ಕೊಚ್ಕೊಂಡೇ ಹೋಗಿದೆ. ವಿರಾಳ ಗ್ರಾಮದಲ್ಲಿ ಪಪ್ಪಾಯಿ ಕಲ್ಲಂಗಡಿ ನೀರು ಪಾಲಾಗಿದೆ. ಖಾಜಾ ಹುಸೇನ್ ಅವರ 6.5 ಎಕರೆ ಬೆಳೆ ನಾಶ ಆಗಿದೆ. ಸುಮಾರು 60 ಲಕ್ಷ ಮೌಲ್ಯದ ತೋಟಗಾರಿಕೆ ಬೆಳೆ ಈ ಮಳೆಗೆ ನಾಶ ಆಗಿದೆ. ಸರ್ಕಾರ ಪರಿಹಾರ ಒದಗಿಸದಿದ್ದರೆ ನಾವು ಆತ್ಮಹತ್ಯೆಯೇ ದಾರಿ ಹಿಡಿತೀವಿ ಅಂತೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆರೂವರೆ ಎಕರೆ ಐತೆ ಸರ್ ಪಪ್ಪಾಯಿ. ಇದು 6.5 ಎಕರೆಯಲ್ಲಿ ಭಾಳ ಮೇಂಟೈನ್ ಮಾಡಿದ್ವಿ. 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆವು ಇದಕ್ಕೆ. ಇದರಲ್ಲಿ ನಿನ್ನೆ ರಾತ್ರಿ 10:30 ಗಂಟೆಲಿಂದ ರಾತ್ರಿ 3:30 ಗಂಟೆ ತನಕ ಮಳೆ ಬಂದು ಹಿಂಗಾಗಿಬಿಟ್ಟಿದೆ. ಪೂರಾ ಗಿಡಗಳು ಎಲ್ಲ ಬಿದ್ದು ಎಲ್ಲ ಪೂರಾ ಲಾಸ್ ಆಗಿಬಿಟ್ಟಿದೆ ಸರ್. ಅಲ್ಲಿ ಮೇಲ್ಗಡೆ ಒಂದು 5 ಎಕರೆ ಕಡಂಗ್ಲಿ ಐತೆ, ಅದನ್ನು ಪೂರಾ ಲಾಸ್ ಆಗಿಬಿಟ್ಟಿದೆ. ಇದಕ್ಕೆ ಎಷ್ಟು ಹಾಕಿದ್ರಿ ದುಡ್ಡು ನೀವು? ಈಗ 60 ಲಕ್ಷ ರೂಪಾಯಿ ಹಾಕಿದ್ದೇವೆ ಸರ್. ಕಡಂಗ್ಲಿಗೆ ಒಂದು 8 ಲಕ್ಷ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಅನ್ನದಾತನ ಬದುಕು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬಿರಾಳ್ ಬಿ ಗ್ರಾಮದಲ್ಲಿರುವಂಥ ಏನು ಜಮೀನಿನಲ್ಲಿ ಬೆಳೆದಂಥ ತೋಟಗಾರಿಕಾ ಬೆಳೆಯಾದಂಥ ಪಪ್ಪಾಯಿ ಮತ್ತು ಕಲ್ಲಂಗಡಿ ಎರಡೂ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು ಈಗ ದೃಶ್ಯದಲ್ಲಿ ನೋಡ್ಬೋದು. ನಾನು ಎಕ್ಸಾಕ್ಟಾಗಿ ಬಿರಾಳ್ ಗ್ರಾಮದಲ್ಲಿರುವಂಥ ಆ ಜಮೀನಿನಲ್ಲಿರುವಂಥದ್ದು. ಇಡೀ ಜಮೀನೇ ಕೊಚ್ಕೊಂಡು ಹೋಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 6.5 ಎಕರೆಯಲ್ಲಿ ಪಪ್ಪಾಯ ಮತ್ತು ಏನು ಆ ಕಲ್ಲಂಗಡಿ ಹಣ್ಣು ಎರಡೂ ಬೆಳೆಯನ್ನು ಹಾಕಿದ್ರು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಆ ಒಂದು ಬೆಳೆ ಕೈಗೆ ಬರ್ತಾ ಇತ್ತು. ಆದರೆ ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು. ಸೊ ಇಲ್ಲೇ ಪಕ್ಕದಲ್ಲೇ ಇದ್ದಂಥ ಹಳ್ಳದ ನೀರು ಈ ಒಂದು ಜಮೀನಿಗೆ ನುಗ್ಗಿ ಜಮೀನಿನಲ್ಲಿ ಬೆಳೆದಂಥ ಸುಮಾರು ಈ ಒಂದು ಬೆಳೆಯನ್ನು ಬೆಳೀತಾ ಇರ್ತಾರೆ. ಆದರೆ ರಾತ್ರಿ ಏನು ಹೊಲಕ್ಕೆ ನುಗ್ಗಿದಂಥ ನೀರು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ರೈತರ ಹಿಂಭಾಗದ ದೃಶ್ಯ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಸಂಪೂರ್ಣವಾಗಿ ಕೊಚ್ಚೋಗಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ಅಲ್ಲೂ ಕೂಡ ಒಂದಷ್ಟು ನೀರು ಕೂಡ ಜಮೀನಿನಲ್ಲಿ ನಿಂತಿರುವಂಥದ್ದು. ಸುಮಾರು 6.5 ಎಕರೆ ಜಮೀನಿನಲ್ಲಿ 5,800 ಪಪ್ಪಾಯ ಗಿಡಗಳನ್ನು ನಾಟಿ ಮಾಡಿರುವಂಥದ್ದು. ಮತ್ತೊಂದು ಕಡೆ ಕಲ್ಲಂಗಡಿ ಕೂಡ ಹಾಕಿರುವಂಥದ್ದು. ಸುಮಾರು 50-60 ಲಕ್ಷ ರೂಪಾಯಿ ಸಾಲ ಸೋಲ ಮಾಡಿ ಏನು ನಾಟಿ ಮಾಡಿರುವಂಥ ರೈತರಿಗೆ ಇದೀಗ ಒಂದೇ ₹1 ಕೂಡ ಆದಾಯ ವಾಪಸ್ ಬರದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ರೈತರು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇರುವಂಥದ್ದು. ಹಾಕಿರುವಂಥ ಬಂಡವಾಳ ಕೂಡ ಏನು ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾದಂಥ ಹಿನ್ನೆಲೆಯಲ್ಲಿ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು, ತಕ್ಷಣಕ್ಕೆ ಪರಿಹಾರ ನೀಡುವಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ರೈತರ ಕಣ್ಣೀರನ್ನು ಒರೆಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು, ಜೊತೆಗೆ ತಕ್ಷಣಕ್ಕೆ ರೈತರಿಗೆ ಕೊಡಬೇಕಾದಂಥ ಪರಿಹಾರ ಕೂಡ ಒದಗಿಸುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.